ಎಸ್ಪೆಷಲಿ ಪವಿತ್ರ ಗೌಡ ವಿಚಾರ ಬಂತು. ಆ ಪವಿತ್ರ ಗೌಡ ಅವರ ತಮ್ಮ ಯಾರೋ ಒಬ್ಬ ಅಮಾಯಕ. ಆ ಮನುಷ್ಯ ಏನೂ ಮಾಡಿಲ್ಲ. ಆ ಮನುಷ್ಯನಿಗೆ ತನ್ನ ಅಕ್ಕ ಮಾಡಿರಬಹುದಾದ ತಪ್ಪಿನ ಬಗ್ಗೆ ಎಷ್ಟು ಅರಿವಿದೆಯೋ ಎಷ್ಟು ಅರಿವಿಲ್ವೋ ಗೊತ್ತಿಲ್ಲ. ಮತ್ತು ಆತನ ಅಕ್ಕ ಮಾಡಿರುವ ತಪ್ಪಿನಲ್ಲಿ ತಮ್ಮನ ಪಾತ್ರ 100ಕ್ಕೆ 1000% ಇಲ್ಲ, 1000% ಇಲ್ಲ. ನೀವು ಬೆರಳು ತೋರಿಸಿದ್ರ ಬಗ್ಗೆ ಕೇಳ್ತಾ ಇದ್ದೀರಿ, ನಾನು ಅದಕ್ಕಿಂತ ಹಿಂದಿಂದ ಮಾತಾಡ್ತೀನಿ, ಆಯಿತಾ? ಅದಕ್ಕಿಂತ ಹಿಂದೆ ಅವ್ರ ತಮ್ಮ ಏನು ಮಾಡ್ದ, ಮೀಡಿಯಾಗಳೆಲ್ಲರೂ ಕೂಡ ಕ್ಯಾಮ್ರಾಮೆನ್ಗಳು ಅಥವಾ ಬೇರೆ ಬೇರೆ ಪ್ರತಿನಿಧಿಗಳು ಅವರ ಕ್ಯಾಮ್ರಾಗಳನ್ನು ಅವರೆಲ್ಲರೂ ಕೂಡ ಹಿಡ್ಕೊಂಡು ನಿಂತಿದ್ದಾಗ, ಏನು ರೀ ನಿಮಗೆ ಮಾಡೋಕ್ಕೆ ಕೆಲ್ಸಿಲ್ವಾ, ಯಾಕೆ ನನ್ನನ್ನು ಫೋಕಸ್ ಮಾಡ್ತೀರಿ ಅಂತಂದ. ಏನು ಭಾಳ ದೊಡ್ಡ ತಪ್ಪ? ಏನು ನಮ್ಮನ್ನೇನು ಪ್ರಶ್ನೆ ಮಾಡಬಾರ್ದಾ? ಅದು ಪವಿತ್ರ ಗೌಡ ತಮ್ಮನೇ ಆಗಿರಬೇಕು ಅಂತಿಲ್ಲ ರೀ, ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಅಲ್ವಾ? ನಾವು ಮೀಡಿಯಾದವರು ಒಂದು ಬೇಸಿಕ್ ಮಿನಿಮಮ್, ಯಾರಾದರೂ ನಮಗೇನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ನಾವು ಉರಿದ್ಕೊಂಡು ಬೀಳೋದು ಯಾಕೆ?